ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಜನ್ಮಾಷ್ಟಮಿಯ ಪ್ರಯುಕ್ತ 5 ವಿಶೇಷ ಸಂಚಿಕೆಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇವತ್ತು 5ನೆಯ ಸಂಚಿಕೆ. ಈ ಸಂಚಿಕೆಯಲ್ಲಿ ನಾವು ಕೃಷ್ಣ ಸೆರೆಮನೆಯಲ್ಲಿ ಜನಿಸಿದ ಬಗ್ಗೆ ಮಾತನಾಡೋಣ. ನಮಗೆಲ್ಲ ಈ ಕತೆ ಗೊತ್ತಿದೆ. ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ, ವಸುದೇವ ದೇವಕಿ ಸೆರೆಮನೆಯಲ್ಲಿ ಇಟ್ಬಿಟ್ಟಿದ್ದ ಕಂಸ. 8ನೇ ಮಗುವಾಗಿ ಹುಟ್ಟಿದಾಗ ಸೆರೆಮನೆಯಲ್ಲೇ ಇದ್ದರು ಅವರು. ಹುಟ್ಟಿದಾಗ ಜೈಲಿನ ಸೆರೆಮನೆಯ ಬಾಗಿಲೆಲ್ಲ ಆಟೋಮ್ಯಾಟಿಕ್ಕಾಗಿ ತೆಕ್ಕೊಳ್ತು, ಅದರಿಂದ ಹೊರಗೆ ಬಂದರು. ಆ ಕತೆ ಎಲ್ಲ ನಮಗೆ ಗೊತ್ತಿದೆ. ಹಾಗಾದರೆ ಇದರ ನಿಜವಾದ ಅರ್ಥ ಏನು? ಇದು ಕೂಡ ಒಂದು ರೂಪಕವಾದ ಅರ್ಥವನ್ನು ತಗೋಬೇಕಾಗತ್ತೆ. ಲಿಟ್ರಲ್ ಆಗಿ ತಗೊಳ್ಳೋದಕ್ಕಿಂತ ಸೆರೆಮನೆ ಅಂತ ಏನಿದೆ ಅದನ್ನು ನಾವು ರೂಪಕ ಮೆಟಫಾರಿಕಲ್ ಅರ್ಥವನ್ನು ತಿಳ್ಕೋಬೇಕು. ಇದರದ್ದು ಮೆಟಫಾರಿಕಲ್ ಅರ್ಥ ಏನು ಅಂದರೆ, ಒಂದು ಸೆರೆಮನೆ ಅಂದರೆ ಒಂದು ಬಂಧಿಸಲಾಗಿದೆ ಅಂತ, ಒಂದು ಟ್ರ್ಯಾಪ್ ಆಗಿದ್ದೀವಿ ಅಂತ ಅರ್ಥ. ಏನು ಟ್ರ್ಯಾಪು, ಯಾವುದು ಸೆರೆಮನೆ ಅಂದರೆ, ಈ ಫಿಸಿಕಲ್ ವರ್ಲ್ಡ್ ಏನಿದೆ, ನಾವು ಈ ಭೂಲೋಕದಲ್ಲಿ ಎಲ್ಲಿದ್ದೀವಿ ಅಲ್ಲಿ ನಾವೆಲ್ಲರೂ ಏನು ಜನಿಸ್ತೀವಿ, ನಾವೆಲ್ಲರೂ ಜೈಲಲ್ಲೇ ಹುಟ್ಟುತ್ತಾ ಇರೋದು. ಬರೀ ಕೃಷ್ಣ ಮಾತ್ರ ಅಲ್ಲ, ನಾವೆಲ್ಲರೂ ಹುಟ್ಟುತ್ತಾ ಇರೋದು ಸೆರೆಮನೆಯಲ್ಲೇ. ಯಾತಕ್ಕೆ ಆ ಥರ ಹೇಳ್ತಾರೆ ಅಂದರೆ, ಒಂದು ನಾವು ಈ ದೇಹದ ಒಳಗೆ ಬಂದಿದ್ದೀವಿ ನಾವು ಅಂದರೆ ಜೀವಾತ್ಮ. ಈ ಆತ್ಮ ಏನು ಈ ದೇಹದಲ್ಲಿದೆ ಅದೇನೇ ಒಂದು ಸೆರೆಮನೆ, ಈ ದೇಹನೇ ಒಂದು ಸೆರೆಮನೆ. ಯಾಕಂದರೆ ಈ ದೇಹದಿಂದ ಆಚೆ ಬರೋದಕ್ಕೆ ಆಗಲ್ಲ ಈ ಜೀವಾತ್ಮಕ್ಕೆ. ಈ ದೇಹದಲ್ಲೇ ಒಂದು ಬಂದಿಖಾನೆ ಇದೆ. ಅದಕ್ಕೇನೆ ನಮ್ಮ ಪಕ್ಕೆಲುಬೇನಿದೆ ರಿಬ್ ಕೇಜ್, ಅದಕ್ಕೆ ರಿಬ್ ಕೇಜ್ ಅಂತಲೇ ಹೆಸರು. ಕೇಜ್ ಅಂದರೆ ಒಂದು ಗೂಡು, ಒಂದು ಜೈಲಲ್ಲಿ ಏನು ಬಾರ್ಸ್ ಇರುತ್ತೆ ಅದೇ ಥರ ನಮ್ಮ ಪಕ್ಕೆಲುಬೂ ಹಾಗೆ ಇರುತ್ತೆ, ಬಾರ್ಸ್ ಥರ. ನಾವು ಆಲ್ರೆಡಿ ಈ ದೇಹದಲ್ಲಿ ಬಂಧಿಸಲಾಗಿದ್ದೀವಿ. ಅದಲ್ಲದೆ ಈ ಭೂಮಿಯಲ್ಲೂ ನಾವು ಬಂಧಿಸಲಾಗಿದ್ದೀವಿ. ಈ ಭೂಮಿಯನ್ನು ಬಿಟ್ಟು ನಮಗೆ ಬೇರೆ ಸ್ವರ್ಗಕ್ಕೆ, ಮೇಲಿನ ಲೋಕಕ್ಕೆ ಹೋಗೋ ಸ್ವಾತಂತ್ರ್ಯ ಇಲ್ಲ, ಅದರ ಸಾಮರ್ಥ್ಯವೂ ಇಲ್ಲ, ಜ್ಞಾನವೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಾವು ಇಲ್ಲಿ ಒಂದು ಪ್ರಿಸನ್ ಮೇಟ್ರಿಕ್ಸ್ ಅಂತ ಕರಿತೀವಿ. ಇದನ್ನು ನಾವೇನು ಕರಿತೀವಿ ಅಂದರೆ, ಪ್ರಿಸನ್ ಮೇಟ್ರಿಕ್ಸ್ ಅಂದರೆ ಒಂದು ಬಂದಿಖಾನೆಯಲ್ಲಿ ಇದ್ದೀವಿ. ಯಾರು ಈ ಭೂಲೋಕದಲ್ಲಿ ಈ ಜನನ ಮೃತ್ಯುವಿನ ಚಕ್ರದಲ್ಲಿ ಇದ್ದೀವೋ ನಾವೆಲ್ಲರೂ ಈ ಜೈಲಿನಲ್ಲೇ ಇರೋದು, ಒಂದು ಬಂದಿಖಾನೆಯಲ್ಲೇ ಇರೋದು. ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ಕೃಷ್ಣ ಸೆರೆಮನೆಗೆ ಬಂದ ಅಂದರೆ ಸ್ವಯಂ ಇಚ್ಛೆಯಿಂದ ಮೇಲಿನ ಅವನ ಲೋಕದಿಂದ ಈ ಭೂಲೋಕಕ್ಕೆ ಬಂದ ಅಂದರೆ ಅವನು ಸೆರೆಮನೆಗೆ ಬಂದ ಅಂತ ಅರ್ಥ. ಅದು ಅದರ ರೂಪಕವಾದ ಅರ್ಥ. ಹಾಗಾದರೆ ಪರಮಾತ್ಮನನ್ನು ಬಂಧಿಸ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಪರಮಾತ್ಮ ಅಂದರೆ ಎಲ್ಲವನ್ನ ಮೀರಿದವ ಅಲ್ವಾ? ಪರಮಾತ್ಮ ಒಂದು ಜೈಲಿನಲ್ಲಿ, ಸೆರೆಮನೆಯಲ್ಲಿ ಬಂಧಿಸ್ಲಿಕ್ಕಾಗತ್ತಾ? ಖಂಡಿತ ಇಲ್ಲ. ನಾವು ಬೇರೆ ಅವತಾರದಲ್ಲೂ ಇದನ್ನು ಕೇಳ್ತೀವಿ. ಮತ್ಸ್ಯ ಅವತಾರ, ವಾಮನ ಅವತಾರ, ಹೇಗೆ ಎಲ್ಲವನ್ನ ಮೀರಿ ಬೆಳೆದು ನಿಂತ ಪರಮಾತ್ಮ ಅಂತ. ಮತ್ಸ್ಯ ಅವತಾರದಲ್ಲಿ ಆ ಮೀನು ಒಂದು ಚಿಕ್ಕ ಕಮಂಡಲಿಯಿಂದ ಮತ್ತೆ ದೊಡ್ಡದು ಬೆಳೀತಾ ಅದನ್ನು ಇನ್ನೊಂದು ಸರೋವರಕ್ಕೆ ಹಾಕಿದ್ರು, ಆಮೇಲೆ ಕೆರೆಗೆ ಹಾಕಿದ್ರು, ಸರೋವರಕ್ಕೆ ಹಾಕಿದ್ರು, ನದಿಗೆ ಹಾಕಿದ್ರು, ಸಮುದ್ರಕ್ಕೆ ಹಾಕಿದ್ರು, ಏನು ಹಾಕಿದ್ರು ಅದು ಬೆಳೀತಾ ಇತ್ತು. ಅದೇ ಅದನ್ನು ತೋರಿಸುತ್ತೆ. ವಾಮನ ಅವತಾರದಲ್ಲೂ ಅಷ್ಟೇ, ತುಂಬ ದೊಡ್ಡದಾಗಿ ಬೆಳೆದು ನಿಂತ ಪರಮಾತ್ಮ ಅಂತ. ಇದೆಲ್ಲ ಏನು ಸೂಚಿಸುತ್ತೆ ಅಂದರೆ, ಪರಮಾತ್ಮ ಎಲ್ಲವನ್ನ ಮೀರಿದವ. ಅವನನ್ನು ಯಾವತ್ತಿಗೂ ಬಂಧನೆಯಲ್ಲಿ ಇಡಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜೈಲಿನ ಬಾಗಿಲು, ಸೆರೆಮನೆ ಬಾಗಿಲು ಎಲ್ಲ ಕೃಷ್ಣ ಹುಟ್ಟಿದಾಗ ತೆಕ್ಕೊಳ್ತು ಅಂದರೆ ಅದರ ಅರ್ಥ ಏನು ಅಂದರೆ, ಕೃಷ್ಣನಿಗೆ ಇಲ್ಲಿ ಸ್ವಯಂ ಇಚ್ಛೆಯಿಂದ ಬಂದಿದ್ದು, ಇಲ್ಲಿಂದ ಹೊರಗೆ ಹೋಗೋದಕ್ಕೂ ಜ್ಞಾನ ಇದೆ, ಒಳಗೆ ಬರೋದಕ್ಕೂ ಜ್ಞಾನ ಇದೆ ಅಂತ ಅದು ಸೂಚಿಸ್ತಾ ಇದೆ. ಅವತಾರಗಳು ಬರೋದು ಸುಮಾರು ಕಾರಣಗಳಿಗೆ. ನಾವು ಅವತಾರದ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ಮಾತನಾಡೋಣ. ಅವತಾರಗಳು ಬರೋದು ಒಂದು ಉದ್ದೇಶ. ಅವತಾರ ಭೂಲೋಕಕ್ಕೆ ಬರೋದು ಯಾತಕ್ಕೆ ಅಂದರೆ, ನಮ್ಮಂತಹ ಈ ಜನನ ಮೃತ್ಯು ಚಕ್ರದಲ್ಲಿ ಸಿಕ್ಕಾಕೊಂಡಿರೋ ನಮ್ಮಂತಹ ಜೀವಿಗಳಿಗೆ ಈ ಪ್ರಿಸನ್ ಬ್ರೇಕ್, ಈ ಬಂದಿಖಾನೆಯಿಂದ ಹೊರಗೆ ಬರೋದಕ್ಕೆ ಏನನ್ನ ಮಾಡಬೇಕು ಅಂತ ಆ ಜ್ಞಾನವನ್ನು ಕೊಡೋದಕ್ಕೆ ಅವತಾರಗಳು ಬರ್ತಾರೆ. ಹಾಗಾದರೆ ನಾವು ಸೆರೆಮನೆಯಲ್ಲಿ ಯಾಕಿದ್ದೀವಿ, ನಾವಿಲ್ಲಿಗೆ ಹೇಗೆ ಬಂದ್ವಿ, ನಾವ್ಯಾರು, ಅವತಾರ ಅಂದರೆ ಏನು? ಇದನ್ನೆಲ್ಲ ನಾವು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚು ಕಲಿಯೋಣ. ನಾವು ಈ ಸಂಚಿಕೆಗಳಲ್ಲಿ 5 ಸಂಚಿಕೆಗಳಲ್ಲಿ ಇಲ್ಲಿವರೆಗೆ ಏನು ಕಲ್ತ್ವಿ ಅಂದರೆ, ಗೋವರ್ಧನ್ ಅಂದರೆ ಏನು, ಗೋಪಾಲ್ ಅಂದರೆ ಏನು, ಶಿಶುಪಾಲ ಅಂದರೆ ಏನು, ಅಂದರೆ ಸತ್ಯ ಅಂದರೆ ಏನು, ಕೃಷ್ಣ ಬೆಣ್ಣೆ ತಿನ್ನುವ ಸನ್ನಿವೇಶದಲ್ಲಿ, ಹಾಗೆ ಈ ಸೆರೆಮನೆ ಅಂದರೆ ಏನು, ಕೃಷ್ಣ ಸೆರೆಮನೆಯಲ್ಲಿ ಯಾತಕ್ಕೆ ಜನಿಸಿದ, ನಾವು ಯಾತಕ್ಕೆ ಈ ಸೆರೆಮನೆಯಲ್ಲಿದ್ದೀವಿ, ಇದ್ರ ಬಗ್ಗೆ ಎಲ್ಲ ನಾವು ಕಲ್ತಿದ್ದೀವಿ. ನಾವು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚು ಕಲಿಯೋಣ. ವೇದ ಜ್ಞಾನದ ಪ್ರಕಾರ ಇದೆಲ್ಲ ಏನು ಅಂತ.
ಸೊ ಕೃಷ್ಣ ಅವತಾರ ಮಾಡಿ ಸಮಾಪ್ತಿ ಮಾಡಿ ಆಯಿತು. ಆ ಕೃಷ್ಣನ ಅವತಾರ ಸಮಾಪ್ತಿಯಾಗಿ ಕಲಿಯುಗನೂ ಪ್ರಾರಂಭ ಆಗಿ 5,000ಕ್ಕಿಂತ ಹೆಚ್ಚು ವರ್ಷವೂ ಕಳೆದು ಹೋಗಿದೆ. ಹಾಗಾಗಿ ನಾವು ಇನ್ನು ಕಲಿಯುಗದ ಈ ಕರಾಳ ಭೀಕರತೆ ಅತಿ ಶೀಘ್ರದಲ್ಲಿ ಸಮಾಪ್ತಿಗೊಳ್ಳಲಿ. ಅದಕ್ಕೋಸ್ಕರ ಇನ್ನು ಕಲ್ಕಿ ಅವತಾರವನ್ನು ನಾವು ಆದಷ್ಟು ಬೇಗ ಬರ್ಮಾಡ್ಕೊಳ್ಳೋಣ. ಕಲ್ಕಿ ಅವತಾರ ಬೇಗ ಬಂದು ಈ ಕಲಿಯ ಬಾಧೆ ಏನಿದೆ ಅದನ್ನು ನಮ್ಮಿಂದ ನಮಗೆ ರಕ್ಷಣೆ ಸಿಕ್ಕಿ ಇದರಿಂದ ನಾವು ಪಾರಾಗೋಣ ಅಂತ ಆಶಿಸ್ತಾ ಈ 5 ವಿಶೇಷ ಸಂಚಿಕೆಗಳನ್ನು ನಾನು ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಮತ್ತೆ ನಾವು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಧನ್ಯವಾದ.